ಯಾಕಂತ ಹೇಳಿದ್ರೆ ಎಷ್ಟು ಸರಳವಾಗಿ ಮಾತಾಡ್ತಾರ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಆಗಿರ್ಲಿ, ಸಂವಿಧಾನ ಅವ್ರ ಬಗ್ಗೆ ಆಗಿರ್ಲಿ, ನಿನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು, ಸಂವಿಧಾನ ಅನ್ನೋದೊಂದು ಪುಸ್ತಕ ಅಲ್ಲ, ಬರೀ ಸಂವಿಧಾನ ಅದು ಪುಸ್ತಕ ಅಲ್ಲ, ಅದು ಎಲ್ಲರಿಗೂ ಅದು ಒಂದು ರಕ್ಷಣಾ ಕವಚ ಅಂತ ಹೇಳಿ, ಅದು ಎಲ್ಲರಿಗೂ ಬರೀ ದಲಿತರಿಗೆ ಅಷ್ಟೇ ಅಲ್ಲ, ಬರೀ ಹಿಂದುಳಿದವ್ರಿಗೆ ಅಷ್ಟೇ ಅಲ್ಲ, ಅದು ಎಲ್ಲರಿಗೂ ರಕ್ಷಣಾ ಕವಚ ಅಂತ ಹೇಳಿದ್ರನ ಅದು ಸಂವಿಧಾನ. ಅಂತ ಒಂದು ಸಂವಿಧಾನದ ಬಗ್ಗೆ ಅಥವಾ ಅಂತ ಒಂದು ಸಂವಿಧಾನವನ್ನ ಬರೆದಂತಹ ಪಿತಾಮಹ ಅಂಬೇಡ್ಕರ್ ಅವ್ರ ಬಗ್ಗೆ ಅಮಿತ್ ಶಾ ಅವರು ಮಾತಾಡಿದಂತ ಈ ಮಾತನ್ನ ಕೇಳಿದ್ರೆ ನಾವೆಲ್ಲ ಹೋರಾಟದವರು ಅಥವಾ ಎಲ್ಲ ನಾವು ದಲಿತರು ಅಷ್ಟೇ ಆಗಿದೆ, ಎಲ್ಲಾ ಜನಾಂಗದವರು ನಾವು ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಅವ್ರಿಗೆ ಇನ್ನೂ ಕೂಡ ಅವ್ರು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಅವ್ರು ಎಷ್ಟರ ಮಟ್ಟಿಗೆ ಅವರು ಆ ಸಂವಿಧಾನ ಬಗ್ಗೆ ಅವ್ರಿಗೆ ಗೌರವ ಇರಬೇಕು ಅಥವಾ ಅಭಿಮಾನ ಇರ್ಬೇಕು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಬಂಧುಗಳೇ. ಅವರು ಒಂದು ಅಂಬೇಡ್ಕರ್ ಅವ್ರ ಬಗ್ಗೆ ಆಗ್ಲಿ, ಸಂವಿಧಾನ ಬಗ್ಗೆ ಆಗ್ಲಿ, ಸಂವಿಧಾನ ಬರೆದಂತ ಪಿತಾಮಹನ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡಿದಾರೆ ಅನ್ನೋದನ್ನ ತಾವೆಲ್ಲ ನೋಡ್ತಾ ಇದ್ದೀರಿ. ಎಲ್ಲರೂ ಅಂಬೇಡ್ಕರ್ 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 ಅನ್ನೋದು ಬಿಟ್ರೆ ಮುಂದೆ ದೇವ್ರ ಹೆಸರು ಹೇಳಿದ್ರೆ ನೀವು ಉದ್ಧಾರ ಆಗ್ತೀರಿ ಅಂತ ಹೇಳಿ ಏನ್ ಹೇಳ್ತಾ ಇದ್ರು ಅಮಿತ್ ಶಾ ಅವ್ರು ಮರ್ತಿರ್ಬೇಕು. ಅವರು ಸಂವಿಧಾನ ಅಂದಿದ್ದಕ್ಕನ ಅವರು ಆ ಒಂದು ಹುದ್ದೆ ಚೇರ್ನಲ್ಲಿ ಕುಂತಾರ ಅನ್ನೋದನ್ನ ಅವ್ರು ನೆನಪು ಹಾರ್ಯಾರ. ಈ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಬಿಜೆಪಿ ಅವ್ರಿಗೆ ಒಂದೇ ಒಂದು ಅವ್ರದ್ದು ಉದ್ದೇಶ ಅಂತ ಹೇಳಿದ್ರೆ ಸಂವಿಧಾನವನ್ನ ಬದಲಾವಣೆ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಅಧಿಕಾರಕ್ಕೆ ಬಂದಾರ. ಆದ್ರ ಅವರು ಎಚ್ಚೆತ್ಕೋಬೇಕು, ಈಗ ಎಚ್ಚೆತ್ಕೋಬೇಕು. ನೀವೇನಾದ್ರೂ ಸಂವಿಧಾನವನ್ನ ಮುಟ್ಟಿದ್ದಾಗಿಲಿ, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದಾಗಿದ್ರೆ ನಿಜವಾಗ್ಲೂ ನೀವೆಲ್ಲರೂ ಸುಟ್ಟು ಹೋಗ್ತೀರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೀನಿ. ದಲಿತರ ಬಗ್ಗೆ ಆಗಿರ್ಲಿ, ಏನ್ ಮಾತಾಡಿದ್ರು ನಡೀತೈತಿ, ಅಂಬೇಡ್ಕರ್ ಬಗ್ಗೆ ಏನ್ ಮಾತಾಡಿದ್ರು ನಡೀತೈತಿ ಅಂತ ಏನ್ ನಿಮ್ ಮನೋಭಾವನೆ ಐತಿ, ದಲಿತರು ಅಥವಾ ಹಿಂದುಳಿದವರು ಏನಾದ್ರು ಎದ್ರಂದ್ರ ನೀವ್ ಯಾರು ಉಳಿಯಂಗಿಲ್ಲ, ನಿಮ್ಮನ್ನ ರೋಡ್ ನಲ್ಲೇ ಹೊಡಿತಾರ ಅನ್ನೋದನ್ನ ನೀವು ನೆನಪಿಟ್ಕೋಬೇಕು. ಅಮಿತ್ ಶಾ ಅವರನ್ನ ಕೂಡಲೇ ಅವರು ಕ್ಷಮಾ ಯಾಚನೆಯನ್ನ ಮಾಡಬೇಕಾಗಿತ್ತು. ಯಾಕಂದ್ರೆ ಪ್ರತಿ ಊರಿನಲ್ಲೂ, ಪ್ರತಿ ಜಿಲ್ಲೆಯಲ್ಲೂ, ಪ್ರತಿ ತಾಲೂಕಿನಲ್ಲೂ ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಅವ್ರಿಗೆ ಅದು ಕ್ಷಮೆ ಕೇಳ್ಬೇಕು ಅನ್ನೋ ವಿಚಾರನ ಬಂದಿಲ್ಲ. ಈಗ ಸಣ್ಣ ಬಹಳ ಶಾಂತಿಯಿಂದ ನಾವೀಗ ಸಂಘಟನೆಯವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನೀವೇನಾದ್ರೂ ಈಗೂ ಕೂಡ ಕ್ಷಮಾಪಣೆ ಕೇಳದೇ ಇದ್ರೆ ನಿಜವಾಗ್ಲೂ ನಿಮ್ಮನ್ನ ಬೆಂಕಿ ಹಚ್ಚೋದ್ರಲ್ಲಿ ಏನು ಸಂಶಯ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೀನಿ. ಸಂವಿಧಾನ ಅಂತ ಬಂದ್ರ, ಅಂಬೇಡ್ಕರ್ ಅಂತ ಬಂದ್ರ ನಮ್ಮ ಜೀವ ಕೊಡಕ್ಕೂ ನಾವು ಹಿಂಜರಿಯುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಪ್ರತಿಭಟನೆಯಲ್ಲಿ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರ ಆದೇಶದಂತೆ, ಮಾನ್ಯ GS ಪಾಟೀಲ್ ಸಾಹೇಬರ ಆದೇಶದಂತೆ ಎಲ್ಲ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು ನಾವು ಪ್ರತಿಭಟನೆಗೆ ನಾವು ಬೆಂಬಲವನ್ನ ಸೂಚಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೂ ನಾನು ನಮಸ್ಕಾರ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.